ಅದಕ್ಕೆ ಪುಣ್ಯಾತ್ಮರೇ ಇವ್ರಿಗೆ ಇವ್ರದ್ದು ವಯಸ್ಸ ಇಲ್ಲಂದ್ರೂ ಯಾಡ್ಕ ಮೈಸಿ ಅಂದ್ರೆ 2 ಕಡಿಮೆ 80 ವರ್ಷ ಆಗಿದೆ. ಅಪ್ಪುಗಳದ ಪ್ರೀತಿಯ ಬಹಳ ಅಪರೂಪದ ಒಡನಾಟಿಗಳು. ಇವ್ರು ಎಷ್ಟು ಹೇಳಿದ್ರು ಕಡಿಮೆ ಅಂತ ಸ್ವಂತ ಇದು ಮಾಡಿ ಇಂಥ ಎಲ್ಲ ಚತುರ ಬುದ್ಧಿ, ಬಲಾಢ್ಯ ಬುದ್ಧಿ, ಬಲಾಢ್ಯ ಚತುರ ಬುದ್ಧಿ ವಾಪರಾಶಿ ಅಪ್ಪಗಳು ಹೇಳ್ತಿದ್ರು. ಅದಕ್ಕೆ ಇಂಥವ್ರು ಎಲ್ಲರೂ ಕೂಡಿದ್ರ ಅಪ್ಪಗಳು ಹೇಳ್ತಿದ್ರು, ದುನಿಯಾ ಝುಕ್ತೆ ಮಗರ್ ಝುಕಾನೆ ವಾಲ ಚಾಹಿಯೆ ಅಂತ ನಾವು. ಜಗ ಬಾಗ್ತದ, ಜಗ ಬಾಗ್ಸೋದು ದೊಡ್ಡದಲ್ಲ, ಜಗ ಬಾಗ್ಸಾವ್ ಬೇಕು ಅಂತವ್. ಬಾರಿ ಇವ್ರು ಬಂದವರು ಪುಣ್ಯಾತ್ಮರೇ ಏನಪ್ಪಾ ಅಂತಂದ್ರ ಅಪ್ಪಗಳದು ಅಣ್ಣನ ಮಗ ಸ್ವಾಮಿಲಿಂಗ ಕಲ್ಲಪ್ಪ ಒಡೆಯರ್ ಸಾಕಿನ ಮಂದ್ರೂಪ ಮನಿವಿ. ಈಗ ಇವರು ಅಪ್ಪಗಳು ದೊಡ್ಡ ಗುರುಗಳು ಅಣ್ಣನ ಮಗ. ಇವರು ಹಿಮ್ಮೇಳ ಗಾಯಕ. ಹಿಮ್ಮೇಳ ಇಲ್ಲಂದ್ರೂ 10-20 ವರ್ಷಗಟ್ಲೆ ಹಾಡಿದ್ದಾರೆ. 10-20 ವರ್ಷಗಟ್ಲೆ ಹಾಡಿದ್ದಾರೆ. ಹಿಮ್ಮೇಳದಾಗ ಗಚ್ಚಿ ಸೇವೆ ಮಾಡಿದ್ದಾರೆ. ಅದಕ್ಕೆ ಇದು ಹೇಳೋದು ಏನಪ್ಪಾ ಅಂತಂದ್ರೆ ಹೆಗಲಿಗೆ ಹೆಗಲು ಕೊಟ್ಟು ಗುರುಗಳ ಜೊತೆ ಸೇವೆ ಮಾಡಿದ್ದಾರೆ. ಅವ್ರಿಗೆ ಬಹಳ ಸಹಾಯ, ಬಹಳ ಸಪೋರ್ಟ್, ಬಹಳ ಒಂದು ಹತ್ರ ಇದ್ದವರು. ಅದಕ್ಕೆ ಇದು ಯಾಕೆ ವಿಷಯ ನೆನಪಾಯ್ತಪ್ಪ ಅಂತ ಕೇಳಿದ್ರೆ ಮಾಮಗಳಿಗೆ ನೋಡಿಕೊಳ್ಳೆ ನಮಗೆ ಬಹಳ ಆನಂದ ಇತ್ತು. ಅದಕ್ಕೆ ಇಂಥದ್ದೆಲ್ಲವರು ಇವ್ರು ಎಲ್ಲಾರು ಇದ್ರು ಅಂತ ಹೇಳಿ ಇಂಥವ್ರದೊಂದು ಮುತ್ಯ ಗುರುಗಳು ಅಕದ ತೆಗೆದು ಒಂದು ಚಾಣಕ್ಯ ಬುದ್ಧಿ ಅಂತಾರಲ್ಲ ಹಂಗೆಲ್ಲ ಮಾಡಿ ಜಗತ್ತಿಗೆ ಮೊಳಗಾಲಿಸಿದ್ದ ಅಂಶಿದ್ದ ಸೋಮಲಿಂಗನ ಭಂಡಾರ ಜಗಕ್ಕೆ ದೊಡ್ಡದಪ್ಪ. ಜಗತ್ತಿಗೆ ಈ ಭಂಡಾರ ಯಾರು ನೆಂಬ್ಯಾರ ಅವ್ರ ಬದುಕು ಬಂಗಾರ ಆಗ್ತದ ಅಂತೇಳಿ ಜಗತ್ತಿಗೆ ತೋರಿಸಿಕೊಟ್ರು ಮದಗೊಂಡ ಮಹಾರಾಜರ ಪುಣ್ಯಾತ್ಮರೇ. ಇದು ನೆನಪಿಟ್ಕೋಬೇಕು ನಾವು. ಅದಕ್ಕೆ ಗುರುಗಳ ಜೊತೆ ಇದ್ದವ್ರು ಇವ್ರು ಎಲ್ಲರೂ ಇನ್ನು ಇದು ನಾಳೆ ವಿಡಿಯೋ ಎಲ್ಲ ಯೂಟ್ಯೂಬ್ದೊಳಗೆ ಬರ್ತದ ಪುಣ್ಯಾತ್ಮರೇ. ತಾವು ನೋಡ್ಬೇಕು. ಇಂತಿಂತ ಬಲಾಢ್ಯ ಇವರು ಎಲ್ಲ ಇದು ಇದ್ರು ಸಂಘಟ. ಒಂದೇ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರ ಮದಗೊಂಡ ಗುರುಗಳು ಅಪ್ಪ ಮದಗೊಂಡ ಮಹಾರಾಜರ ಅಪ್ಪ ತಾತನಾಗಿರ್ತಕ್ಕಂಥ ಅಪ್ಪ ಮದಗೊಂಡ ತಾತನವರ ಅಣ್ಣ ಇದ್ದಾರೆ. ಅಣ್ಣ ಯಾರಪ್ಪ ಅಂತ ಕೇಳಿದ್ರೆ ಗುತ್ತಾಳಿ ದೊಂಡಪ್ಪ ಒಡೆಯರ್. ಅವ್ರ ಅಣ್ಣಾರ ಸರಿ ಇಲ್ಲೇ ಬಂದಿದ್ದಾರೆ ಪುಣ್ಯಾತ್ಮರೇ. ಅವ್ರಿಗಾದ್ರೂ ನೋಡ್ಬೇಕು, ಈ ಕಡೆ ಬರ್ಬೇಕು. ಅವ್ರಾದ್ರೂ ಈ ಕಡೆ ಸ್ಟೇಜ್ ಕಡೆ ವೇದಿಕೆ ಕಡೆ ಬರ್ಬೇಕು. ವಯಸ್ಸು ಇಲ್ಲಂದ್ರೂ ಅವ್ರದ್ದು ಪುಣ್ಯಾತ್ಮರೇ ಈಗ ಎಷ್ಟು ವಯಸ್ಸು ಇರ್ಬೇಕಂದ್ರ ಒಂದು ಕಡಿಮೆ 90 ವಯಸ್ಸಿದೆ ಪುಣ್ಯಾತ್ಮರೇ. ನೋಡ್ರಿ ಇವರೇ ಮದಗೊಂಡ ಮಹಾರಾಜರು ನಮ್ಮ ತಾತನವ್ರದು ಅಂದ್ರೆ ನನ್ನ ಅಜ್ಜ, ಏನೋ ನನ್ನ ಅಜ್ಜ, ಅವ್ರ ಮೊಮ್ಮಗ ನಾನು. ಅಪ್ಪ ಮದಗೊಂಡ ಮಹಾರಾಜರ ಒಂದು ಹಿರಿಯ ಅಣ್ಣ ಇವರೇ ಬುತ್ತಾಳಿ ಮಹಾರಾಜರ ಅಂತೇಳಿ, ಬುತ್ತಾಳಿ ಒಡೆಯರ್ ಅಂತೇಳಿ. ಇವರು ಬಹಳ ದುಡ್ದಿದ್ದಾರೆ, ಬಹಳ ಕಷ್ಟಪಟ್ಟಿದ್ದಾರೆ. ಕರಾಡಕ್ಕೆ ಹೋಗಿ ಅದು ಏನೇನೋ ಬಹಳ ತರದಿಂದ ದುಃಖಗಳ ಕಷ್ಟಗಳು ಪಟ್ಟಿದ್ದಾರೆ. ಅಪ್ಪಗಳು ಸಲಹೆ ಇದ್ರು ಕರಾಡಕ್ಕೆ ಹೋಗಿ ದುಡ್ಲಿಕ್ಕೆ ಹೆಣ್ಮಕ್ಳು. ನನಗಿಂತ ಚರಿತ್ರೆ ಇವರಿಗೆಲ್ಲ ಗೊತ್ತದ. ಅಪ್ಪಗಳ ಜೊತೆ ಹಿಮ್ಮೇಳಿ 20 ವರ್ಷಗಟ್ಟಲೆ ಹಾಡ್ಯಾರ ಪುಣ್ಯಾತ್ಮರೇ. ಗಾಡಿ ಖರ್ಚು ಇರ್ತಿದ್ದಿಲ್ಲ. ಕೊಳ್ಳಾಗ ನೋಡ್ರಿ ಹೇಳೋಳೆ ದುಃಖ ಆಗ್ತದ ಪುಣ್ಯಾತ್ಮರೇ. ಕೊಳ್ಳಾಗಿನ ತಾಯಿದ್ದ ಸದೆ ಸಾತಾರದಾಗ ಕರಾಡದಾಗ ನೋಡ್ರಿ 3 ತಿಂಗಳು ಮಳಿ ಹತ್ತಲ್ಲಿ. ದುಡ್ಲಿಕ್ಕೆ ಹೋದ್ರೆ ಮಳಿ ಹತ್ತು, ಊಟ ಸಿಗ್ಲಿಲ್ಲ, ಕೂಳು ಸಿಗ್ಲಿಲ್ಲ. ಅವ್ರಿಗೆ ದಿಕ್ಕಿಲ್ಲ, ಇವ್ರಿಗೆ ಊಟ ಕೊಡೋರು ಯಾರಿದ್ದಿಲ್ಲ. ದುಡಿದ್ರೆ ಕೊಡ್ಬೇಕಲ್ಲ, ದುಡಿಲಾರ್ದೆ ಕೊಡೋರು ಯಾರಿಲ್ಲ ಪುಣ್ಯಾತ್ಮರೇ. ಅನ್ನಗೆ ಬಿರಿಯಾದ್ರು 3 ತಿಂಗಳು ಮಳಿ ಹತ್ತು. ಮದಣ್ಣ ಹ್ಯಾಂಗ್ ಮಾಡೋದು, ಇನ್ನು ಇಲ್ಲಂತೂ ನಮ್ಗೆ ಬಾಳೆ ಆಗುದಿಲ್ಲ, ಹ್ಯಾಂಗ್ ಮಾಡೋದು ಅಂದ್ಕೊಂಡೆ. ಈಗ ಹೊಳ್ಳಿ ಹೋಗ್ಬೇಕಾಗ್ತದಪ್ಪ ಊರಿಗೆ, ಅಲ್ಲೇ ಬದುಕು ನಡ್ರಿ ಅಂತೇಳಿ ಎಲ್ಲಾರು ಗೋಳೆ ಕಟ್ಕೊಂಡು ರೆಡಿ ಆದ್ರು. ಗಾಡಿ ಖರ್ಚು ಕೊಡಾಕ, ಬಸ್ ಚಾರ್ಜ್ ಕೊಡಾಕ್ಸದೆ ದುಡ್ಡು ಇದ್ದಿದ್ದಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಹಳ್ಯಾಗ ಮದಗೊಂಡ ಗುರುಗಳು ಹೃದಯ ಎಂತದಿರ್ಬೇಕು, ಮದಗೊಂಡ ಗುರುಗಳು ಇದು ಎಂತದಿರ್ಬೇಕು. ನೀವೆಲ್ಲಾರು ನಡೀರಿ, ನಾ ಆಮೇಲೆ ಬರ್ತೀನಿ ಅಂತೇಳಿ ಕೊಳ್ಳಲು ಬದಾಮ ಅಂದ್ರೆ ಕೊಳ್ಳೋದು ತಾಯಿಂದ ಅದು ಪತ್ತಾರ ಅಂಗಡಿಯಾಗಿಟ್ಟು ಆ ಗಾಡಿ ಖರ್ಚು ಎಟ್ಟು ಬರ್ತಾವ ದುಡ್ಡು ಅಷ್ಟೇ ಕೊಟ್ಟು ಅದ್ರಾಗ ಇರೋ ಒಬ್ಬೊಬ್ರಿಗೆ ಆಗ್ತಿತ್ತಲ್ಲ. ಆ ದುಡ್ಡುಗಳು ತಗೊಂಡು ಬಂದು ಇವ್ರಿಗೆ ಬಸ್ ಚಾರ್ಜ್ ಕೊಟ್ಟು ತಾನು ನಡ್ಕೋತ ಬಂದಿದ್ದಾರೆ ಪುಣ್ಯಾತ್ಮರೇ. ಎಂತ ದುಃಖ ಇರಬೇಕು. ಅಂತ ಇದ್ರೊಳಗಿಂದ ಬಂದು ಅಂತ ಚಾಕೋರ ಅಂತ ಇದ್ರೊಳಗೆ ಒಂದು ಬಡತಾನ ಮನತಾನದೊಳಗೆ ಬಂದಿರೋದು ನಮ್ಮದೊಂದು ಬಡತಾನ ಇದ್ರೊಳಗೆ ಬಂದಿರೋದು. ಅದಕ್ಕೆ ಇದ್ರೊಳಗಿದ್ದು ಝಿರೋದೊಳಗಿದ್ದು ಹೀರೋ ಆಗಬೇಕಾಗಿದ್ರೆ ಇದು ಸಾದಾ ಮಾತಲ್ಲ ಪುಣ್ಯಾತ್ಮರೇ. ಎಷ್ಟು ಹೇಳಿದ್ರು ಅಪಾರ, ಅದು ಕಡಿಮೆ ಇದೆ.
ಮಳಗಾಲ ಸಿದ್ಧ ಯಾವಾಗ ಅಲ್ಲಿ ಕರಾಡದು ಬಂದ್ರು ಮಳಗಾಲ ಸಿದ್ಧನ ಗದಿಗಿಗೆ ಟೇಕ್ ಕೊಡಿದ್ರು. ಮಳಗಾಲ ಸಿದ್ಧ ಇದು ಸಂಸಾರ ರಾಡ್ಯದಪ್ಪ, ಈ ರಾಡ್ಯಾಗ ನಾವು ಒದ್ದಾಡವಲ್ಲ, ಇದು ಬಕ್ಕಳು ಡೇಂಜರ್ ಇದೆ, ಇದ್ರೊಳಗೆ ಒದ್ದಾಡವಲ್ಲ, ನೀನೇ ಹೆಂಗ್ ಮಾಡಂತೇಳಿ ಯಾವಾಗ ಮಳಗಾಲ ಸಿದ್ಧನ ಗದಿಗಿಗೆ ನಂಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ. ನನಗಿಂತ ಇವ್ರಿಗೆ ಹಿರಿಯರಿ ಎಲ್ಲರಿಗೂ ಅದ್ರ ವ್ಯತ್ಯಾಸ ಬಹಳ ಚಂದ ಗೊತ್ತಿದೆ. ಯಾವಾಗ ಮಳಗಾಲ ಸಿದ್ಧ ಮುತ್ಯ ಬಂದು ಕನಸಿನೊಳಗೆ ಮದಣ್ಣ ನಿಂದ ಆಳ್ಕಿ ಇದ್ರಾಗಿಲ್ಲೋ, ನಿನ್ನ ಆಳ್ಕಿ ಭಂಡಾರದಾಗದ, ಬಂಗಾರ ಬೆಳಿಬೇಕಾಗ್ಯದ, ಜಗತ್ತಿಗ ಕುಸೂರು ಮಾರಾಯರು ಏನಂದ್ರ ಅವ್ರು ಕುಸೂರು ಹೊಡೆಯರು ಬಂದು ಇವ ಸಾಲಿ ಕಲಿಯವಲ್ಲ, ಕೂಸ ಇದ್ದ ಸಣ್ಣ ಕೂಸಿದ್ರು ಗುರುಗಳು, ಇವನೇ ಬಾಳ ಉಡಾಳದನ ಯಾವಾಗ ಹೇಳ್ತಿದ್ರಲ್ಲ ಮದಗೊಂಡ, ಇವ ಉಡಾಳಲ್ಲ, ಸಾಲಿ ಕಲಿಯವಲ್ಲ, ಇವ ಏನಾನ ಮಹಾತ್ಮ ಆಗವದನ, ಇವ ಮನುಷ್ಯ ಅಲ್ಲ ಮಹಾತ್ಮ ಅದಾನ, ಮಹಾತ್ಮ ಆಗವದನ ಅಂತೇಳಿ ಕುಸೂರು ಒಡೆಯಾಡಿ ಹೇಳಿದ್ರು. ಇವ ಜಗತ್ತಿದಾಗ ಬಂಗಾರ ಮಾರಿ ಬಂಗಾರ ತಪ್ಪು ತಿಳ್ಕೊಬೇಡ್ರಿ, ಬಿಟ್ಟು ಬಂಗಾರ ಅಂತೇಳಿ ಜಗತ್ತು ಬಂಗಾರ ಅಡಿಗಿಟ್ಟು ಬಂಗಾರ ಅಂಗಡಿ ಇಟ್ಟು ಸಲೋತಾರ ಅಂತೇಳಿ ಕುಸೂರು ಮಹಾತ್ಮರು ಆಶೀರ್ವಾದ ಮಾಡಿದ್ರು. ಅವ್ರಿಗೂ ಒಂದು ಜೋರಾಗಿ ಚಪ್ಪಾಳೆ ಅನ್ಸ್ಬೇಕಂತ. ಪುಣ್ಯಾತ್ಮರೇ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಇವರೆಲ್ಲಾರು ಬದುಕೊಂಡು ಗುರುಗಳು ಬಹಳ ಅಪರೂಪದ ಒಂದು ಎಲ್ಲ ಹೆಗಲಿಗೆ ಹೆಗಲು ಕೊಟ್ಟು ಇದು ಮಾಡಿದವರು. ಕಳ್ಳಿದೆ, ಬೆಳ್ಳಿದೆ, ಜೊತೆಗೆ ಭಕ್ತರಿದ್ದಾರೆ, ಮೌಷಿ ಮಕ್ಕಳಿದ್ದಾರೆ. ಇವರೆಲ್ಲರೂ ಕೋಳಿ ಎಲ್ಲ ಇವ್ರು ಕೋಳಿ ಎಲ್ಲವಾಗಲೂ ಮಳಗಾಲ್ಸಿದ್ರು ಗುಡಿ ಒಳಗೆ ಸೇವೆ ಮಾಡ್ತಾರೆ. ಪುಣ್ಯಾತ್ಮರೇ ಹೊಲ್ಲಕ್ಕೆ ಕೂತು ಬೇರೆ ಹಾಕತ್ತಾರೆ. ಈಗ ಸದ್ಯ ಇದೊಂದು ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಬಿಳೇಣಿ ಮಾರಾಯರ್ ಅಂದ್ರ ಮದಗೊಂಡು ಮಾರಾದರ ಸಂಕಟ, ಅವರು ಒಂದು ಕೃಷ್ಣನ ಸಂಕಟ ಸುಧಾಮ ಇದ್ದಂಗೆ ಪುಣ್ಯಾತ್ಮರೇ ನೆನಪಿಟ್ಕೋರಿ. ಇದು ಅವರು ಒಡ್ಯಾರ ಮಂತಂದೊಳಗೆ ಶುದ್ಧ ಜನ್ಮ ತಾಳ್ದವರು. ಗುಡ್ಡದ ಗಾಡಿ ಬತ್ತು ಎಲ್ಲಿ ಹೋಗ್ತಿತ್ತಪ್ಪ ಮಳಗಾಲ್ಸಿದ ಗಾಡಿ ಬತ್ತಂದ್ರ ಬಿಳೇಲ್ ಮಾರಾಯನ್ ಮನಿಗೆ ಹೊಡ್ರೇನ ಅವ್ರ ಗಾಡಿ. ಅಟ್ ಅವ್ರ ಮನಿ ಮ್ಯಾಗ ಅಪಾರವಾದಂತ ಪ್ರೀತಿ, ಅಪಾರವಾದಂತ ನಂಬಿಕೆ, ಅಪಾರವಾದಂತ ವಿಶ್ವಾಸ. ಈಗ ಸದ್ದ ಅಲ್ಲಿ ಮನಿ ಅಟ್ ಅವರಿಗೆ ಬೆಳೆ ಮಾರ ಸಣ್ಣ ಮಕ್ಕಳಿದ್ದು, ಇನ್ನ 2ನೇತಿ 3ನೇತಿ ಮಕ್ಕಳು ಶಾಲೆಗೆ ಹೋಗ್ತಿದ್ದು, ಸಂಸಾರ ಕಡೆ ಲಕ್ಷ ಕೊಟ್ಟಿಲ್ಲ. ಪುಣ್ಯಾತ್ಮ ಮಾರಾಯ ನೀವು ಈ ಕಡೆ ಬರ್ಬೇಕು, ನನ್ನ ಸಂಗಡ ದೂರ ಹೋಗೋದಂದ್ರ ಮಕ್ಕಳು ಅಲ್ಲೇ, ಸಂಸಾರ ಅಲ್ಲೇ, ಹರಗೋದಲ್ಲೇ, ಬಿತ್ತೋದಲ್ಲೇ, ರಾಶಿ ಅಲ್ಲೇ ಬಿಟ್ಟು ಎಲ್ಲ ಎಲ್ಲಿಗೆ ಓಡಿ ಬರ್ತಿದ್ರು ಅಂದ್ರೆ ಮದಗೊಂಡು ಮಾರಾದ್ರ ಕಡೆ ಓಡಿ ಬರ್ತಿದ್ರು. ಒಂದ್ ಜೋರಾಗಿ ಚಪ್ಪಾಳೆ ತಟ್ಟ. ಈಗ ಸದ್ಯ ಇವ ಶಿರ್ಷೆ ಇಲ್ಲ ಕೋಳಿ, ಈಗ ಸದ್ಯ ಮಳಗಾಲ ಸಿದ್ಧನ ಗುಡಿ ಒಳಗೂ ಸೇವೆ ಮಾಡ್ತಾನೆ ಪುಣ್ಯಾತ್ಮರೇ. ಅಲ್ಲಿ ಮುಮ್ಮೆಟ್ಟು ಗುಡ್ದಾಗನು ಬಂದು ಸೇವೆ ಮಾಡ್ತಾನೆ ಪುಣ್ಯಾತ್ಮರೇ. ಅವ್ರಿಗೊಂದು ಶಿವರಾಗಿ ಚಪ್ಪಾಳೆ ತಟ್ಟಬೇಕು. ಅದಕ್ಕ ಶೀಲಿ ಸಿದ್ಧ, ಅಮೋಘ ಸಿದ್ಧ ಒಡೆಯರು ಸಾಕಿರ್ ಮಂದ್ರೂಪ ಇವನು 10, 15, 20 ವರ್ಷ ಗಟ್ಟಲೆ ಹಿಮ್ಮೇಳ ಗಡಿ ಪುಣ್ಯಾತ್ಮರೇ. ಮದಗೊಂಡು ಗುರುಗಳ ಜೊತೆ ಹಿಮ್ಮೇಳ ಗಡಿ, ಗಚ್ಚಿ ಹಿಮ್ಮೇಳ ಗಡಿ, ಸೋಮನಿಂಗ ಶೀಲಿಸಿದ್ದ ಇವರೆಲ್ಲ ತಮ್ಮಣ್ಣ ಮಾರಾಯಿ, ತಮ್ಮಣ್ಣ ಒಡೆಯರ್ ಅಂತೇಳಿ ಅವನು ಬಹಳ ಚತುರ್ಥಿಲಿ. ಅವನು ಅಪ್ಪಗಳು ಮ್ಯಾಗ ಹಾಡ್ತಿದ್ರಂದ್ರ ಕೆಳಗ್ ಸುಣ್ಣಿಲಿ ಬರೀತಿದ, ಇದೇ ನುಡಿ ಅಂತೇಳಿ. ಅಷ್ಟು ಚತುರ್ಥಿಲಿ ಅವನು ಬಡ್ಡಿ ನುಡಿ ಬರೀತಿದ. ಮತ್ತ ಈ ಸದ್ಯ ಬಾಬುಶಾ ದೇಶಮುಖ, ಅಪಾರವಾದಂತ ಬಾಬುಶಾ ದೇಶಮುಖ ಆಗಲಿ, ದೇಸಾಯಿ ಆಗಲಿ, ದೇಶದಾಗ ಅದು ಭಂಡಾರ ಕೊಟ್ಟು ಬಂಗಾರ ಗಳಿಸಿಬಿಟ್ಟು ಅದಕ್ಕೆ ಇಂಥದೊಂದು ಎಲ್ಲ ಬಾಬುಶಾ ದೇಸಾಯಿ ಆಗಲಿ, ಸ್ವಾಮಿನಿಂಗ್ ಪೂಜಾರಿ ಆಗಲಿ, ಶೀಲಿಸಿದ ಪೂಜಾರಿ ಆಗಲಿ, ಬೆಳೇನ ಮಾರಾಯ ಆಗಲಿ, ಮಾಮ ಮೌಷಿ ಮಗ ಮಾಮ ಆಗಲಿ, ನಮ್ಮ ಕೋಳಿಯವರಾಗಲಿ, ಬಿರಣ್ಣ ನೋಡ್ರಿ. ಸದ್ಯ ಬಿರಣ್ಣ ಒಂದು ಹೇಳ್ಬೇಕಂದ್ರ ಮಟ್ಟಕ್ಕೆ ಯಾವಾಗ ಕಟ್ಟಿಗೆ ಹತ್ತಾವ ಬಿರಣ ನೋಡಪ್ಪ ಕಟ್ಟಿಗೆ ಅಂದ ಕೂಡ ಒಂದು ಬರೇ ನಮಗೆ ಫೋನ್ ಅಂತ ಬತ್ತಂದ್ರ ಮುಂಜಾನೆ ಆಳುಗಳು ಸಜ್ಜಾಕವ ಪುಣ್ಯಾತ್ಮನೆ 10-15 ಗಂಟೆ ಆಳುಗಳು ಸಜ್ಜಾಕವ. ಆಯ್ತು ಮುತ್ಯ ನಿನಗೆ ಎಂದ ಇಲ್ಲ ಅಂದಿದ್ದು ನಿನಗೆ ಎಂದ ಇಲ್ಲ ಅಂದಿದ್ದು ಇದು ಮುತ್ಯಾದಿ ಸೇವೆ ಅಂತ ಹೇಳಿ ಆಳುಗಳು ರೆಡಿನೇ, ಕಟ್ಟಿಗೆ ಒಳ್ಳಿಗೆ ಚಾಲೂನೆ. ಕಟ್ಟಿಗೆ ಎಲ್ಲಿ ಇಲ್ಲಿ ಮನೆ ಮ್ಯಾಗಲ್ಲ, ಬೆಳ್ಳುಂಡಿಗೆ ಆಗಿರ್ಲಿ, ಊಟಿಗೆ ಆಗಿರ್ಲಿ, ಟಕ್ಳೆ ಆಗಿರ್ಲಿ, ಬರಡೋಲ್ದಾಗಿರ್ಲಿ, ಎಲ್ಲಿರ್ತಾವ ಅಲ್ಲಿಗೆ ಆಳುಗಳು ಕಲಿಸ್ತಾನೆ ಅವ. ಬಿರಣ ಮತ್ತ ಅಡೇಸರ ಬಿರಣ ಕಾಂಬಳೆ ಸಾಕಿನ ಮಂದ್ರೂಪ. ಇದು ಮಳಗಾಲ ಸಿದ್ಧನ ಅಪರೂಪದ ಮಗ. ಇವ ಅಪರೂಪದ ಮಗ, ಬಿಟ್ಟು ಬಂದ ಹಳ್ಳ್ಯವ. ಆದ್ರೆ ಮಳಗಾಲ ಸಿದ್ಧ ಅವನಿಗೆ ಎಲ್ಲರಿಗೂ ಬಿಟ್ಟಾರ, ಬರೋದು ಬಿರಾಡಕ್ ಬಿಟ್ಟಿಲ್ಲ. ಮದುಗಳು ಮತ್ತೆ ಮಳಗಾಲ ಸಿದ್ಧ ಎಷ್ಟು ಹೇಳಿದ್ರು ನಮ್ಮ ಖ್ಯಾಡೆ ಮಂತಂದವ್ರು ಅದಾರ. ಖ್ಯಾಡೆ ಮಂತಂದವ್ರಪ್ಪ ಸಿದ್ದು ಖ್ಯಾಡೆ, ಮತ್ತ ಗುರು ಗಾಲೆ, ಗುರು ಖ್ಯಾಡೆ, ಮಧು ಖ್ಯಾಡೆ, ನಾಗನಾಥ್ ಖ್ಯಾಡೆ, ಶಿವ ಖ್ಯಾಡೆ,
ಇವರೆಲ್ಲ ಮಧುಗೊಂಡ ಮಹಾರಾಜರ ಮ್ಯಾಗ ಅಪಾರವಾದಂತ ಪ್ರೀತಿ, ಅಪಾರವಾದಂತ ನಂಬಿಕೆ, ಅಪಾರವಾದಂತ ವಿಶ್ವಾಸ. ಇಲ್ಲಿ ಹಾಡಿಕೆ ಅದಾವ ಅಂದ್ರ ಎಂದೂ ಬಿಟ್ಟಿಲ್ಲ ಪುಣ್ಯಾತ್ಮರ. ನೀವು ಹೋಗವ್ರೆ ಅವ್ರಿಗೆ ಯಾವಾಗಲೂ ಮನಿ ಕರ್ಸಾವ್ರೆ, ಶೀತ ತಿನ್ಸಾವ್ರೆ, ಊಟ ಮಾಡ್ಸಾವ್ರೆ. ನೋಡ್ರಿ ಜಿತ್ತ ಪಿಕ್ತ ಚಿತ್ತ ವಿಕತ್ತ ಅಂತ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಜಿತ್ತ ಪಿಕ್ತ ಚಿತ್ತ ವಿಕತ್ತ ಅಂತ. ಎಲ್ಲಿ ಹುಟ್ಟುತ್ತದಲ್ಲ ಅಲ್ಲಿ ಬೆಳೆಯಲತ್ತ ಪುಣ್ಯಾತ್ಮರೆ. ಅದು ಮಾತನ್ನ ಖರೆ ಅನ್ಸಿಲ್ಲ. ಯಾಕಂದ್ರೆ ಈ ಒದಗೊಂಡ ಮುತ್ತೆ ಇಲ್ಲೇ ಹುಟ್ಟಿದ್ರು, ಇಲ್ಲಿ ಹುಟ್ಟು ಬೆಳಿಲಿಲ್ಲ ತಂಗಲ್ಲ. ಮನೆ మీద ಇಟ್ಟು ಪ್ರೀತಿ ಅದ ಅವ್ರ ಮ್ಯಾಲ ಎಲ್ಲ ಭಕ್ತರು. ಇಷ್ಟು ಅಪಾರವಾದಂತ ನಂಬಿಕೆ ಅದ, ನಂಬಿಕೆ ಜೊತೆಲೆ ಅಷ್ಟು ಪ್ರೀತಿ ಅದಾರ ಪುಣ್ಯಾತ್ಮರೆ. ಆ ಕ್ಯಾಡೆ ಬಂತಂದವ್ರಾಗ್ಲಿ, ಈಗ ನಮ್ದು ಅರ್ಜುನ್ ಅದ, ಅರ್ಜುನ್ ನಿಮ್ಮಪ್ಪ ಅರ್ಜುನ್ ಜಕುಂಡೆ ಬರೀ ವಿಶೇಷವಾಗಿ ಹೇಳ್ಬೇಕಂದ್ರೆ ನೋಡ್ರಿ, ಭಗವಂತ ಹ್ಯಾಂಗ ಕೂಡಿಸ್ತಾನೆ. ಎಂತದೊಂದು ವಿಶೇಷ ಇದೆ. ಏನಪ್ಪ ಅಂತ ಕೇಳಿದ್ರ, ಮದಗೊಂಡ ಮುತ್ಯಾನ ಜೊತೆಲೆ ಈ ಕಡೆ ಹೊಳ್ ನೋಡ್ರಿ, ಆ ಕಡೆ ಹೊಳ್ ಮದಗೊಂಡ ಗುರುಗಳು ಹೇಳಿ ಕಾಯಮಗೆ ಪೈಲ ಹಿಡಿದು ಝೂಟ್ಗೆ ನಾವು ಯಾವಾಗ ಮ್ಯಾಳ ತಯಾರು ಮಾಡಿದೆವು ಅವಾಗ ಹಿಡಿದು ಕಂಡಲ್ಗೆ ಪಾಂಡ ನಮ್ಮ ಜೊತೆಲಿನೇ ಅದಾನ. ಅವ್ರು ಇರೋ ತನಕ ಅವನಿಗೆ ತಗೊಂಡೇ ಎಲ್ಲಿ ಬೇಕಲ್ಲಿ ಹೋಗ್ತಿದ್ರು. ನಮ್ಮ ಗಡಿಯಲ್ಲಿ ನಮಗೆ ಮುಂದೆ ನಡೆಯಲಿಕ್ಕೆ ಬರ್ಲತ್ತಿರು. ಅಂದ್ರೆ ಸೌದೋಳ್ ಗಡಿ ಇತ್ತಂದ್ರೆ ಮುಂದೊಂದು ಇದ್ರ ಬರ್ತದ, ಇಲ್ಲಾಂದ್ರೆ ಬರಂಗಿಲ್ಲ. ಮತ್ತು ಹಿಂಗೆ ಅವ್ರು ಪೈಲ ಹಿಡಿದು ನಾವು ಎಂದ ಹಾಡಿನ ತಯಾರು ಮಾಡಿದ್ವಿ, ದುಸಗಳಕ್ಕಿಂತ ಪೈಲ ತಯಾರು ಮಾಡಿದ್ವಿ. ಜೋರು ಗೌಡ್ಗೆ ತಂದು ಅವಾಗಿನ ಹಿಡಿದು ತಿಂಗಳ ದಿನ ಹಾಡ್ತೀವಿ. ತರ್ಸೋದು ಯಾರಿಗಪ್ಪ ಅಂದ್ರೆ ಕನ್ನಡಿಗೆ ನಮಗೆ ತರ್ಸ. ಆದ್ರೆ ಅವನೇ ತಾಳ್ತಿದ, ಜೋಡಿಲಿ ಅಂದ್ರೆ ಅವನೇ ತಾಳ್ತಿದ. ಬಾಕಿದವ್ರು ತಾಳ್ತಿದ್ಲಿ ಅವರು. ಅಟ್ಟು ಇದನ್ನೇ ಬರ್ತಿತ್ತಲ್ಲ ಜೋಮ. ಅವಾಗ ಇತ್ತಂದ್ರ ಹುರುಪ. ಅದಕ್ಕೆ ಪುಣ್ಯಾತ್ಮರೇ, ಮದಗೊಂಡ ಮುತ್ಯಾರ ಅಪರೂಪದ ಸಂಘ ಯಾವಾಗಪ್ಪ ಅಂತ ಕೇಳಿದ್ರೆ ಅವ್ರಿಗೆ ಬಹಳ ಚಂದ ನಡೀತಿತ್ತು. ಒಂದು ಪಾರಿಜಾತ ನಡೆಸವ್ರು. ಪಾರಿಜಾತ ಮದಗೊಂಡ ಮಳಗಾಲ ಸಿದ್ದನ ಸಂಘ, ಮಂದ್ರೂಪ ಬೀರ್ಲಿಂಗೇಶ್ವರ ಗಾಯನ ಸಂಘ ಸಾಕಿನ ಕಂದಲಗೈ. ಅದ್ರ ಮುಖ್ಯ ಗಾಯಕರು ಯಾರಪ್ಪ ಅಂತ ಕೇಳಿದ್ರೆ ಪಾಂಡವಸ್ತರು ಬಂದಿದ್ದಾರೆ ಪುಣ್ಯಾತ್ಮರೇ. ಪಾಂಡವಸ್ತರು ನೋಡ್ಬೇಕಾ ಕಾಡಿ ಒಂದ್ ಜೋರಾಗಿ ಚಪ್ಪಾಳೆ ತಟ್ರಿ ಅವ್ರಿಗೆ. ಅವರೊಂದೆರಡು ಮಾತಾ